ಗುಟ್ಕಾ ನಿಷೇಧದಿಂದ ರೈತರಿಗೆ ಏನು ಸಮಸ್ಯೆ ಇಲ್ಲ, ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರೋದು. ಅಂದರೆ ಆರಗ ಜ್ಞಾನೇಂದ್ರ ಮತ್ತು ಬಿಜೆಪಿ ನಾಯಕರು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಶಿವಮೊಗ್ಗದ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಗುಟ್ಕಾ ನಿಷೇಧ ಇದೆ. ಇದರಲ್ಲಿ ರಾಜಕೀಯ ಬೇಡ, ಗುಟ್ಕಾ ನಿಷೇಧದ ಹೆಸರಿನಲ್ಲಿ ರೈತರಲ್ಲಿ ಆತಂಕ ಮೂಡಿಸುವಂತ ಕೆಲಸವನ್ನ ಈ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ಇತ್ತು. ಹಾಗಾಗಿ ಈ ನಿಷೇಧದ ಹೆಸರಿನಲ್ಲಿ ರೈತರಲ್ಲಿ ಆತಂಕ ಸೃಷ್ಟಿಸಲಾಗ್ತಿದೆ ಅಂತ ಆರಗ ಜ್ಞಾನೇಂದ್ರ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಗುಟ್ಕಾ ನಿಷೇಧದಿಂದ ರೈತರಿಗೆ ಏನು ತೊಂದರೆ ಇಲ್ಲ, ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ಸುಖ ಸುಮ್ಮನೆ ಬೇರೆ ರೀತಿಯ ಹೇಳಿಕೆಯನ್ನು ಕೊಡೋದು ಬೇಡ ಅನ್ನುವಂಥ ವಿಚಾರ, ರೈತರಲ್ಲಿ ಆತಂಕ ಮೂಡಿಸುವಂಥ ಕೆಲಸವನ್ನ ಈ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅಂತೇಳಿ ಮಹಾರಾಷ್ಟ್ರ ಎಕ್ಸಾಂಪಲ್ ಕೊಟ್ಟರು. ಅವರು ಮಹಾರಾಷ್ಟ್ರದಲ್ಲೂ ಕೂಡ ನಿಷೇಧ ಇದೆ, ಅಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತೇಳಿ. ಅಂಶ ಎಂತದ್ದು ನಿಕೋಟಿನ್ ಇದೆ ಅಂತ ಹೇಳಿದ ಮೇಲೆ ನಿಕೋಟಿನ್ ಇರಬಾರ್ದು ಅನ್ನೋದಕ್ಕೆ ಗುಟ್ಕಾ ನಿಷೇಧ ಮಾಡಿ ಅಂತ ಹೇಳಿದ್ದಾರೆ. ಬಿಟ್ರೆ ಅದನ್ನ ಇವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಇವತ್ತು ಇಲ್ಲೆಲ್ಲ ಬೊಗಳೆ ಬಿಡ್ತಾರಲ್ಲ, ಇಲ್ಲಿ ಆರ್ಗ ಜ್ಞಾನೇಂದ್ರ ಮತ್ತು ಇಲ್ಲಿ ಹಾಲಪ್ಪ ಗುಟ್ಕಾ ನಿಲ್ಲಿಸ್ಬಿಟ್ಟು ನಮ್ಮ ರೈತರನ್ನೆಲ್ಲ ಹಾಳು ಮಾಡಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿ ಹತ್ರ ನಾ ಮಾತಾಡಿದ್ದೇನೆ, ನಮ್ಮ 9 ಜಿಲ್ಲೆಯ ನಾಯಕರೆಲ್ಲ ಮಾತಾಡಿದ್ದಾರೆ, MLA ಮಾತಾಡಿದ್ದಾರೆ. ಆ ತರ ಏನು ವಾತಾವರಣ ಇಲ್ಲ, ನಾವು ಮಾಡೋದಿಲ್ಲ ಆ ತರ ಅಂತಲೂ ಹೇಳಿದ್ದಾರೆ. ಈಗ ಅದನ್ನ ತಡೆ ಹಿಡಿದು ಮಾಡ್ತಾರೆ. ನಿಕೋಲಿನ್ಗೋಸ್ಕರ ಆ ತರ ಒಂದು ಹೇಳಿಕೆ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ಮಹಾರಾಷ್ಟ್ರದಲ್ಲಿ ಇವತ್ತು ಒಂದೇ ಒಂದು ಪಾನ್ ಪರಕ್ ಸಿಗಲ್ಲ, ಅಲ್ಲಿ ನಿಲ್ಸಿದ್ದಾರೆ. ಹಂಗಾದ್ರೆ ಅಲ್ಲಿ ನಿಲ್ಸಿದ್ರೆ ಅಡಿಕೆ ರೇಟ್ ಕಮ್ಮಿ ಆಗೋದಲ್ವಾ? ಅವತ್ತು ಯಾಕೆ ಇವ್ರು ಮಾತಾಡಲ್ಲ? ಇವರು ಬಾಯಿಗೆ ಬೀಗ ಹಾಕೊಂಡಿದ್ದಾರೆ. ಇವ್ರು ನೋಡಿ, ಜ್ಞಾನೇಂದ್ರ ಅವರು ಇವರಿಬ್ರು ಸೇರಿ ಇಡೀ 9,000 ರೈತರ ಜನರಿಗೆ ವಿಷ ಕೊಟ್ಟವ್ರು ಇವರೆಲ್ಲ. ಇವ್ರಿಗೆ ಮಾತಾಡೋಂತ ಯೋಗ ಇಲ್ಲ. ಶರಾವತಿಯ ಯೋಜನೆಯನ್ನು ಏನು ಇವತ್ತು ಅವ್ರಿಗೆ ಕೊಡ್ಬೇಕಾಗಿತ್ತು, ಇವ್ರ ಕಾಲದಲ್ಲಿ ಏನು ಮಾಡ್ದೇನೆ ಅವ್ರಿಗೆಲ್ಲರಿಗೂ ವಿಷ ಕೊಟ್ಟರು. 9,000 ಕುಟುಂಬ ಇವತ್ತು ಬೀದಿ ಬಂದಿದೆ. ಸುಪ್ರೀಂ ಕೋರ್ಟ್ ಏನಾದ್ರು ಆದೇಶ ಕೊಟ್ರೆ